ಇವತ್ತು ನಮ್ಮ ಮಮ್ಮಿಗೆ ಏನೋ ಆಗಿತ್ತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡಿದ್ದೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಡೇ ಸ್ಟಾರ್ಟ್ ಮಾಡಿದ್ದು ಪುಳಿಯೋಗರೆ ಮಾಡೋಣ ಅಂತ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಬೇಕು. ಅದಾದಮೇಲೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ನಮ್ಮ ಬಾಣಲಿ ನೋಡಿ ಯಾರು ಕಮೆಂಟ್ ಮಾಡಬೇಡ್ರಿ, ಸಿಕ್ಕಿದ ಬಾಣಲಿಯಲ್ಲಿ ಮಾಡಿದ್ದೀನಿ. ನಾನೇನು ದಿನ ಅಡುಗೆ ಮಾಡಲ್ವಲ್ಲ, ಸೊ ಯಾವುದೋ ಒಂದು ಬಾಣಲಿಲಿ ಮಾಡಿದ್ದೀನಿ. ಅದೆರಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಸಪ್ರೇಟ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಅದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೊಬೇಕು. ಅದನ್ನು ಮತ್ತೆ ಅದೇ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಆಮೇಲೆ ಹುಣ್ಸೆಹಣ್ಣು ನೀರನ್ನ ನೆನೆಸಿಟ್ಕೊಂಡಿರೋದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಪುಳಿಯೋಗರೆ ಪೇಸ್ಟ್ ಹಾಕ್ಕೊಬೇಕು. ನಾನು ಇಲ್ಲಿ ಅಯ್ಯಂಗಾರ್ ಪುಳಿಯೋಗರೆ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ್ದು ಕಂಫರ್ಟಬಲ್, ಯಾವ್ದು ಇಷ್ಟ ಅದು ಹಾಕ್ಕೊಂಡ್ರಿ. ಅದಾದಮೇಲೆ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜ, ಕಡಲೆಬೇಳೆ ಮತ್ತು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಅದಾದಮೇಲೆ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಪುಳಿಯೋಗರೆ ರೆಡಿ. ಆಮೇಲೆ ರೈಸ್ಗೆ ಹಾಕ್ಕೊಂಡು ಕಲಿಸ್ಕೊಂಡು ಅಣ್ಣಂಗೆ ಕೊಟ್ಟೆ. ಆ್ಯಕ್ಚುಲಿ ಟೇಸ್ಟ್ ಏನು ಕೇಳಲಿಲ್ಲ, ನಾನು ಮಾಡಿರೋದಲ್ವ, ಚೆನ್ನಾಗಿರುತ್ತೆ. ಆಮೇಲೆ ಅವನಿಗೆ ಬಾಕ್ಸ್ ಮಾಡಿ ಕಿಚನ್ ಡಬ್ಬ ಥರ ಗಲೀಜು ಮಾಡಿದೆ. ಸೊ ನಾನೇ ಕ್ಲೀನ್ ಮಾಡಬೇಕಲ್ವ, ಟಕ್ ಅಂತ ಕ್ಲೀನ್ ಮಾಡಿಬಿಟ್ಟೆ. ಟಕ್ ಅಂತ ಆಗಲಿಲ್ಲ, ತುಂಬ ಹೊತ್ತಾಯಿತು. ವೀಡಿಯೋದಲ್ಲಿ ಮಾಡೋ ಥರನೇ ಟಕ್ ಅಂತ ಆಗಂಗಿದ್ರೆ ಚೆನ್ನಾಗಿರ್ತಿತ್ತು. ನಾನು ಫ್ರೆಶ್ ಆಗಿ ಬರೋ ಅಷ್ಟೇ ನಮ್ಮ ಡ್ಯಾಡಿ ತಿಂಡಿ ಕಲಿಸ್ತಿದ್ರು. ತಿಂಡಿ ಕಲಿಸ್ಕೊಂಡು ನಾವಿಬ್ಬರು ಹಾಕ್ಕೊಂಡು ತಿಂದ್ವಿ. ಆಮೇಲೆ ನಮ್ಮ ಮಮ್ಮಿ ಫ್ರೇಮಲ್ಲಿ ಬಂದಿಲ್ಲ ಅಂತ ಸಂಜೆ ಡವ್ ಮಾಡ್ಕೊಂಡು ಪೂಜೆ ಮಾಡ್ತಿದ್ರು. ಪೂಜೆ ಮಾಡಾದಮೇಲೆ ನಾವಿಬ್ಬರು ಹೊರಟಿದ್ದೆ ಡೆಂಟಲ್ ಕ್ಲಿನಿಕ್ ಹೋಗಿ ಮಮ್ಮಿಗೆ ರೂಟ್ ಕೆನಾಲ್ ಮಾಡಿಸ್ಕೊಂಡು ಅಲ್ಲಿಂದ ಬೇಕರಿಗೆ ಹೋಗಿ ಖಾರ ಬಂದು ತಿಂದ್ಕೊಂಡು ಡೇ ಎಂಡ್ ಮಾಡಿದೆ. ದಟ್ಸ್ ಫಾರ್ ದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.